ಅದಾನಿಯನ್ನ ಯಾಕೆ ಬಂಧಿಸ್ತಾ ಇಲ್ಲ, ಅವರನ್ನ ರಕ್ಷಿಸ್ತಾ ಇರುವವರು ಯಾರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಅದಾನಿಗೆ ರಕ್ಷಣೆಯನ್ನ ಕೊಡ್ತಾ ಇರುವವರು ಯಾರು ಎನ್ನುವುದು ದೇಶಕ್ಕೆ ಗೊತ್ತಿದೆ. ಈ ಸತ್ಯವನ್ನ ಮಾಧ್ಯಮಗಳು ದೇಶದ ಜನರಿಗೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಕೇಳಿದ್ರು. ಇನ್ನು ರೈತರಿಗೆ ರಿಯಾಯಿತಿ ಬಡ್ಡಿ ದರದಲ್ಲಿ ಕೊಡುವಂತಹ ಸಾಲದ ಮೊತ್ತವನ್ನ ನಬಾರ್ಡ್ ಈ ಬಾರಿ 58% ರಾಜ್ಯಕ್ಕೆ ಕಡಿತಗೊಳಿಸಿದೆ. ಇದು ರಾಜ್ಯದ ರೈತರಿಗೆ ಮಾಡಿದಂತಹ ಪರಮ ಅನ್ಯಾಯ ಅಂತ ಹೇಳಿದ್ರು. ಇನ್ನು ಮರ್ಮದಿಂದ ವರ್ಷದಿಂದ ವರ್ಷಕ್ಕೆ ನಬಾರ್ಡ್ನಿಂದ ರಾಜ್ಯದ ರೈತರಿಗೆ ಕೊಡುವಂತಹ ಸಾಲದ ಪ್ರಮಾಣ ಹೆಚ್ಚಾಗಬೇಕು, ಆದರೆ ಈ ಬಾರಿ ಕಡಿತಗೊಳಿಸಿದೆ. ರೈತರಿಗೆ 4.5% ಬಡ್ಡಿ ದರದಲ್ಲಿ ನಬಾರ್ಡ್ ರಾಜ್ಯದ ರೈತರಿಗೆ ಸಾಲವನ್ನ ಕೊಡ್ತಾ ಇದೆ. ಈ ಬಡ್ಡಿಯನ್ನ ರಾಜ್ಯ ಸರ್ಕಾರವೇ ಭರಿಸುತ್ತೆ. ಆದ್ರೆ ಈಗ ನಬಾರ್ಡ್ ಸಾಲದ ಪ್ರಮಾಣ ಕಡಿತಗೊಳಿಸಿರೋದ್ರಿಂದ ನಾವು ವಾಣಿಜ್ಯ ಬ್ಯಾಂಕ್ಗಳ ಬಳಿ ಸಾಲಕ್ಕೆ ಹೋಗಿ 10% ಬಡ್ಡಿಯನ್ನ ಕಟ್ಟಬೇಕು ಅಂತ ತಿಳಿಸಿದ್ರು. ಏನಿದು ಆಮೇಲೆ ಈಗ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ. ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ. ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ. 2100 ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಮಾಡಿದ ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್. ಸರ್, ಅದಕ್ಕಿನ್ನೂ ಇಂಪಾರ್ಟೆಂಟ್, ಈ ದೇಶದ ಗೌರವ ಹೋಗಿಲ್ವಾ? ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬಂದಿದೆ ಇದು. ದೇಶದ ಗೌರವನೂ ಹೋಗಿದೆ. ಈಗ ಇವರು ಸಪೋರ್ಟ್ ಮಾಡ್ತಾ ಇರೋರು ಯಾರು? ಅಲ್ಲ, ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ 1. ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಯಾರು ಮಾಡ್ತಾ ಇರೋರು? ಬಿಜೆಪಿ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಅವರು ಹೇಳ್ದೆ ಮಾಡ್ಕೊಳಕ್ಕಾಗತ್ತಾ? ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನೋಡಮ್ಮ ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ. ನಾವು 4% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ? ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಮೂಡ ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್, RBI is coming under your department. You please put a strong word to RBI and also NABARD. Let them restore. ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಜೋಶಿ ಅವರು ಹೇಳಿದ್ದಾರೆ ಮಾಡಿರೋದು ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ನಿರ್ಮಲಾ. ಈಗ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ, ಜನಗಳು ಬಿಟ್ಬಿಡ್ತೀನಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ಏನಿದು ಆಮೇಲೆ ಈಗ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ. ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಕ್ಫ್ ನೋಟಿಸ್ ವಾಪಸ್ ತಗೊಂಡ್ರೆ ಸಾಲೋದಿಲ್ಲ, ವಕ್ಫ್ ನೋಟಿಫಿಕೇಶನ್ ರದ್ದಾಗಬೇಕು, ಕರಾಳ ಕಾನೂನು ವಾಪಸ್ ಪಡಿಬೇಕು ಅಂತ ಪ್ರಧಾನಿಗಳಿಗೂ ಮನವಿಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮುಸ್ಲಿಮರಿಗಾಗಿ ವಕ್ಫ್ ಟ್ರಿಬ್ಯುನಲ್ ಒಪ್ಪಿಲ್ಲ. ದೇಶದಲ್ಲಿ ಇರಬೇಕಾದ್ರೆ ನಮ್ಮ ದೇಶದ ಕಾನೂನನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. 25ರಿಂದ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಿ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದ್ರು. ಇನ್ನು ನೋಟಿಸ್ ಅನ್ನ ನೀಡದೆಯೇ ಇದುವರೆಗೂ ಸೇರ್ಪಡೆಯಾದಂತಹ ವಕ್ಫ್ ಹೆಸರು ರದ್ದಾಗಬೇಕು, ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಚಳಿಗಾಲದ ಅಧಿವೇಶನ ಆರಂಭ ಆಗೋದಕ್ಕೂ ಮುಂಚಿತವಾಗಿ ಈಗಾಗಲೇ ಸಾಕಷ್ಟು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಬೇಕು ಅನ್ನೋದರ ಕುರಿತಾಗಿ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ, ಹಾಗೆ ಚಳಿಗಾಲದ ಅಧಿವೇಶನದಲ್ಲಿಯೂ ಸಹ ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಈಗ ರಣತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇರುವಂತಹದ್ದು ವಿಪಕ್ಷದ ನಾಯಕರು ತುಳಿಬೇಕು ಅಂದ್ರೆ. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳು ಏನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ. ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ, ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ,
ಇದ್ರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಬಡವರು, ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ, ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಬಿಡ್ತದೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಅಧಿವೇಶನದಲ್ಲಿ ವಕ್ಫ್ ವಿರುದ್ಧ ಹೆಂಗಿರುತ್ತೆ ಸರ್ ಹೋರಾಟ? ವಕ್ಫ್ ವಿರುದ್ಧನೂ ನಾವು ನೋಡ್ರಿ, ಈಗ ಬರೀ ಅವ್ರು ನೋಟಿಸ್ ವಾಪಸ್ ತೊಗೊಂಡ್ರೆ ಅದು ಸಮಾಧಾನ ಇಲ್ಲ. ಆ 74 ಏನು ನೋಟಿಫಿಕೇಷನ್ ಆಗ್ಯಾವಲ್ಲ, ಮನಮೋಹನ್ ಸಿಂಗ್ ಅವರಿಗೆ ಏನು ಬದಲಾವಣೆ ಆಗ್ಯಾವಲ್ಲ ಎಲ್ಲನೂ ರದ್ದಾಗಬೇಕು. ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ, ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ತಗೋಬೇಕು. ಏನೇ ಅವ್ರು ಕೇಳಬೇಕಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ದೇಶನಾಗ. ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪೋದಿಲ್ಲ. ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯವೇ ಅವ್ರಿಗೆ ಇದು ಮಾಡಬೇಕು. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ, ಮಠ ಮಂದಿರಗಳಿಗೆ, ಸರ್ಕಾರಿ ಜಮೀನುಗಳು ಅದನ್ನೇನು ಅವರು ನುಂಗ್ಯಾರಲ್ಲ, ಅಲ್ಲೇನು ವಕಫ್ ಅಂತೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿವರೆಗೆ ಸೇರಿಸ್ಯಾರಲ್ಲ, ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತೊಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಹೋಗ್ತಾ ಇದ್ದೀವಿ. ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿಟ್ಕೊಂಡಿದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇನ್ನು ವಿಜಯಪುರದಲ್ಲಿ ನಡೆದಿರುವಂತಹದ್ದು ಈ ದಾಳಿ. ಅಂದಾಜು 22 ಲಕ್ಷ ಗಾಂಜಾವನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದು, ವಿಜಯಪುರದ ಸಿಂದಗಿ ಕ್ರಾಸ್ನಿಂದ ಬುರಣಾಪುರ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ನಾಗಶೆಟ್ಟಿ ರಾಠೋಡ್, ಇನ್ನು ಸಂಜು ಕಿಶನ್ ರಾಠೋಡ್ ಹಾಗೆ ಸಂತೋಷ್ ಧನಸಿಂಗ್ ರಾಠೋಡ್ ಎಂಬುವರನ್ನ ವಿಜಯಪುರದ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ಸಹ ದಾಖಲಾಗಿದೆ. ಅದು ಬರ್ಬೇಕು. ಮಹಾರಾಷ್ಟ್ರ ಚುನಾವಣೆಯ ಮತದಾನದ ನಂತರ ರಾಜ್ಯದಲ್ಲಿ ಈಗಾಗಲೇ ಏನು ಪೋಸ್ಟರ್ ತಯಾರಿಕೆ ಪ್ರಾರಂಭ ಕೂಡ ಆಗಿರುವಂತಹದ್ದು. ಫಲಿತಾಂಶಕ್ಕೆ ಇನ್ನೂ ಸಮಯ ಇದ್ರೂ ಕೂಡ ಬಾರಾಮತಿಯಲ್ಲೇ ಅಜಿತ್ ಪವಾರ್ ಭವಿಷ್ಯದ ಮುಖ್ಯಮಂತ್ರಿ ಎಂಬಂತಹ ಪೋಸ್ಟರ್ಗಳನ್ನು ಕೂಡ ಹಾಕಲಾಗಿದೆ. ಈ ಪೋಸ್ಟರ್ಸ್ಗಳಲ್ಲಿ ಸತತ 8ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಅಜಿತ್ ಪವಾರ್ಗೆ ಅಭಿನಂದನೆಗಳು ಅಂತ ಬರೆಯಲಾಗಿದ್ದು, ಈ ಪೋಸ್ಟರ್ಸ್ಗಳು ಮಹಾಯುತಿಯೊಳಗೆ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಫಲಿತಾಂಶ ಹೊರಬೀಳುವ ಮುನ್ನವೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಜಿತ್ ಪವಾರ್ ಬಣದ ನಾಯಕರು ಲಾಭಿಯನ್ನ ಕೂಡ ಆರಂಭ ಮಾಡಿದ್ದಾರೆ. ಪಾರ್ವತಿ ವಿಧಾನಸಭಾ ಕ್ಷೇತ್ರ ಹಾಗೆ ಭರ್ಮಾವತಿ ಪ್ರದೇಶದಲ್ಲಿ ಪ್ರಶಾಂತ್ ಶರತ್ ವಾಹಸ್ಕರ್ ಮಿತ್ರ ಅವರ ಪರಿವಾರ, ಸುಪೆ ಪರಾಗಣ ಎಂಬುವರಿಂದ ಬ್ಯಾನರ್ಗಳನ್ನು ಹಾಕಲಾಗಿದೆ. ತಲೆ ಮೇಲೆ ಕಲ್ಲೆತ್ತು ಹಾಕಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ನಗರದ ಸರ್ಕಾರಿ ಶಾಲೆ ಆವರಣದಲ್ಲಿ ಈ ಭೀಕರ ಕೊಲೆಯನ್ನ ಮಾಡಲಾಗಿತ್ತು. ಶರಣಪ್ಪ ಕಕ್ಕಮೇಲಿ ಕೊಲೆಯಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಕುಡಿದ ನಶೆಯಲ್ಲಿ ಇದ್ದಂತಹ ಈತನನ್ನ ಹಂತಕರು ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಸಿಂದಗಿ PSI RF ಮುಷಾಪುರ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಇಲ್ಲ
ಅವ್ರ ಮನೆಯವ್ರು ಏನ್ರಿ ಗೌಡ್ರ ಅವ್ರ ಮನೆಯವ್ರು ಕರ್ನಾಟಕದ 3 ಮತ್ತು ಕೇರಳದ 1 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ಮತದಾನ ನಡೆದಿದ್ದು, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಇದೀಗ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳತ್ತ ಜನರ ಚಿತ್ತ ನೆಟ್ಟಿರುವಂತಹದ್ದು. ಇತ್ತ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ನಿವಾಸಕ್ಕೆ ಮಾಜಿ ಸಚಿವ ಸಿಸಿ ಪಾಟೀಲ್ ಭೇಟಿಯನ್ನು ಕೊಟ್ಟಿದ್ದಾರೆ. ಶಿಗ್ಗಾವಿ ಸೇರಿದಂತೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆಯ ಕುರಿತು ಚರ್ಚೆಯನ್ನ ಸಹ ನಡೆಸಿದ್ರು. ಹುಬ್ಬಳ್ಳಿಯ ಆದರ್ಶ ನಗರದಲ್ಲಿರುವಂತಹ ಬಸವರಾಜ ಬೊಮ್ಮಾಯಿಯ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಅನ್ನೋ ಮಾಹಿತಿ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಚುನಾವಣೆಯ ಫಲಿತಾಂಶ ಭಾರಿ ಸದ್ದು ಮಾಡ್ತಾ ಇದ್ದು, ಬಳ್ಳಾರಿಯಲ್ಲಿ ಕೈ ಕಾರ್ಯಕರ್ತರು ಘೋಷಣೆಯನ್ನ ಕೂಗೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಮತ ಎಣಿಕೆಯತ್ತ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರ ಘೋಷಣೆಯನ್ನ ಕೂಗಿದ್ರು. ಕೆಲವರು ನಮ್ಮದೇ ಸಂಡೂರಿನ ಭದ್ರಕೋಟೆಗೆ ಜಯವಾಗಲಿ ಅಂತ ಹೇಳಿ ಕಾಂಗ್ರೆಸ್ ಭದ್ರಕೋಟೆಗೆ ಸೇರಿದಂತೆ ನಾಯಕರಿಗೆ ಜೈಕಾರವನ್ನ ಹಾಕಿದ್ರು. ಸಂಡೂರಿನ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ನಮ್ಮದೇ 100%. ಗೆಲುವು ನಮ್ಮದೇ 100%. ಸಂಡೂರಿನ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ನಮ್ಮದೇ 100%. ಗೆಲುವು ನಮ್ಮದೇ 100%. ಸಂಡೂರಿನ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ. ಬಾಗಲಕೋಟೆಯ ಎಳಕಲ್ ನಗರದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ 274ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಬೃಹತ್ ಡಿಜೆ ಮೆರವಣಿಗೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಈ ಮೆರವಣಿಗೆಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೆ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಮೆರವಣಿಗೆಗೆ ಚಾಲನೆಯನ್ನು ನೀಡಿದ್ರು. ಇದಲ್ಲದೆ ಶಾಸಕ ಡಿಜೆ ಸದ್ದಿಗೆ ಹೆಜ್ಜೆಯನ್ನ ಹಾಕಿ ಜನಮನ ಗೆದ್ರು. ಈ ಮೆರವಣಿಗೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಮತ್ತಷ್ಟು ಮೆರವಣಿಗೆಗೆ ಮೆರಗನ್ನ ತಂದ್ರು. ರಾಜ್ಯದಲ್ಲಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು, 3 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ತೀವ್ರ ಪೈಪೋಟಿಯನ್ನ ಒಡ್ಡಿದೆ. ಯಾರಿಗೆ ಅಧಿಕಾರ ಸಿಗುತ್ತೆ ಎಂಬಂತಹ ಕುತೂಹಲಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮುನ್ನಡೆ ಸಾಧಿಸಿದ್ದಾರೆ. ಇದು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಆರಂಭಿಕ ಸುತ್ತಿನ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಬಳಿಕ ಹಾವು ಏಣಿ ಆಟ ಜೋರಾಗಿತ್ತು. ಇದೀಗ ಸಿಪಿ ಯೋಗೇಶ್ವರ್ ಭರ್ಜರಿ ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದು ಚನ್ನಪಟ್ಟಣ ಅಖಾಡ ಭಾರಿ ಕುತೂಹಲವನ್ನ ಮೂಡಿಸಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ವಯನಾಡ್ ಲೋಕಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ದಾರೆ. ಆರಂಭದಿಂದಲೇ ಅವರು ಮುನ್ನಡೆಯನ್ನ ಸಾಧಿಸುತ್ತಾ ಬಂದಿದ್ದಾರೆ. 9:30ರವರೆಗಿನ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಪ್ರಿಯಾಂಕಾ
34,000 ಲೀಡನ್ನು ಪಡೆದುಕೊಂಡಿದ್ರು. ಬಿಜೆಪಿ ಅಭ್ಯರ್ಥಿ ನವ್ಯಾ ಹರಿದಾಸ್ ಮತ್ತು ಸಿಪಿಐ ಅಭ್ಯರ್ಥಿ ಸತ್ಯನ್ ಮೊಕೇರಿ ತೀರಾ ಹಿನ್ನಡೆಯಲ್ಲಿದ್ರು. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂತಹ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ಪರವಾಗಿ ರಾಹುಲ್ ಗಾಂಧಿ, ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಮುಂತಾದವರು ಭರ್ಜರಿಯಾಗಿ ಪ್ರಚಾರವನ್ನ ಕೂಡ ನಡೆಸಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಇದಾಗಿತ್ತು ಈವರೆಗಿನ ಸುದ್ದಿ. ನಿಖರ ಸುದ್ದಿ, ಪ್ರಖರ ಮಾಹಿತಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.